ಮಾಡ್ತಾ ಇದ್ದೀರಲ್ಲ ಇವತ್ತು, ಇದಕ್ಕೇನು ಯೋಜನೆ ಮಾಡಿದ್ದೀರಿ? KSRTC 45 ವರ್ಷ ಇತ್ತು. ಈಗೇನು ಮಾಡಿದ್ದೀವಿ, ಮೊನ್ನೆ KSRTCನಲ್ಲಿ ಕಂಪ್ಲೀಟ್ ಅವರು ಫ್ರೀ 650 ರೂಪಾಯಿ ತೊಗೊಳ್ತೀವಿ ನಾವು ಅವ್ರ ಹತ್ರ, ಒಬ್ಬ ಎಂಪ್ಲಾಯಿ ಹತ್ರ 650 ರೂಪಾಯಿ ಒಂದು ವರ್ಷಕ್ಕೆ ತೊಗೊಂಡ್ರೆ ಗಂಡ ಹೆಂಡತಿ ಕೆಲಸದಲ್ಲಿರ್ತಾರಲ್ಲ, ಗಂಡ ಅಥವಾ ಹೆಂಡತಿ ಕೆಲಸದಲ್ಲಿರ್ತಾರೆ, ತಂದೆ ತಾಯಿ ಪ್ಲಸ್ ಅವ್ರ ಮಕ್ಕಳು, ಇಷ್ಟು ಜನಕ್ಕೆ ಒಂದು ತಿಂಗಳಿಗೆ 650 ರೂಪಾಯಿ ಕೊಟ್ಟರೆ ಅವ್ರು ಯಾವುದೇ ಕಾಯಿಲೆ 350 ಹಾಸ್ಪಿಟಲ್ ಜೊತೆ ಒಡಂಬಡಿಕೆ ಮಾಡ್ಕೊಂಡಿದ್ದೀವಿ. ಅವ್ರು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಉದಾಹರಣೆ ಬಾಗಲಕೋಟೆಯಲ್ಲಿ ಡ್ರೈವರ್ ಕೆಲಸ ಮಾಡ್ತಾ ಇರ್ತಾರೆ, ಅವ್ರ ಮಕ್ಕಳೆಲ್ಲ ಮೈಸೂರಲ್ಲಿ ಓದ್ತಾ ಇರ್ತಾರೆ. ಆ ಕಾರ್ಡ್ ಉಪಯೋಗಿಸ್ಕೊಂಡು ಮೈಸೂರಲ್ಲೇ ಟ್ರೀಟ್ಮೆಂಟ್ ತೊಗೋಬೋದು. ತಂದೆ ತಾಯಿ ಊರಲ್ಲಿರ್ತಾರೆ ಗ್ರಾಮದಲ್ಲಿ, ಆ ಕಾರ್ಡ್ ತೋರಿಸ್ಬಿಟ್ಟು ಅವ್ರ ಊರಲ್ಲೇ ಟ್ರೀಟ್ಮೆಂಟ್ ತೊಗೋಬೋದು. ಇದರಲ್ಲಿ KSRTC ಪ್ರಾರಂಭ ಮಾಡಿದ್ದೀವಿ. ಇದು 3 ಕಾರ್ಪೊರೇಷನ್ನಲ್ಲೂ ಕೂಡ ಇನ್ನು 3-4 ತಿಂಗಳಲ್ಲಿ ಇದೆಲ್ಲ ಕೂಡ ಆಗುತ್ತೆ. ಬರೀ ಒಂದು ತಿಂಗಳಿಗೆ 650 ರೂಪಾಯಿ ಅಂದರೆ ವರ್ಷಕ್ಕೆ 8,000 ಅಂದ್ಕೊಳ್ಳಿ. 8,000 ಕೊಟ್ಟರೆ ತಂದೆ ತಾಯಿ ಗಂಡ ಹೆಂಡತಿ ಮಕ್ಕಳು ಇಷ್ಟು ಜನಕ್ಕೆ ಉಚಿತ ಅಂತ ಹೇಳ್ತೀವಿ. ಅಮರನಾಥ್ ಯಾತ್ರೆ ಕೂಡ ನಮಗೆ ಬಹಳ ಪವಿತ್ರವಾದುದು. ದಯಮಾಡಿ ಅದಕ್ಕೂ ಈ ಥರ ಎಲ್ಲ ವ್ಯವಸ್ಥೆ ಇತ್ತು. ಈಗ ಒಂದು ಜಸ್ಟ್ ಫೋಟೋ ಹೊಡೆದ್ರೆ ಸಾಕು, ಆ ದೇವಸ್ಥಾನದ ಆವರಣ 3 ಕಿಲೋಮೀಟರ್ ಒಳಗಡೆ, ಕಾಶಿನಲ್ಲಿ 3 ಕಿಲೋಮೀಟರ್ ಒಳಗಡೆ ಫೋಟೋ ಹೊಡೆಸ್ಬಿಟ್ಟು ಅಪ್ಲೋಡ್ ಮಾಡಿಬಿಟ್ರೆ DBT ಮುಖಾಂತರ ಅವ್ರ ಮನೆಗೆ ಹೋಗ್ತಾರೆ. ವೈಷ್ಣೋದೇವಿಗೆ ಈ ಸಲಿಯಿಂದ ಇರಲಿಲ್ಲ, ಈ ಸಲಿಯಿಂದ ವೈಷ್ಣೋದೇವಿಗೂ ಕೂಡ ಸಬ್ಸಿಡಿ. ತಾವೇನು 1997ರಿಂದ 1997ರಿಂದ, ಆದರೆ ಈಗ ಇತ್ತೀಚೆಗೆ ತಾವು ಅದನ್ನು ಪರ್ಸೆಂಟೇಜನ್ನು ಜಾಸ್ತಿ ಮಾಡಿದ್ದೀವಿ. ಈ ಮೊನ್ನೆ ಲಾಸ್ಟ್ ಟೈಮ್ ಇದು ಬಿಲ್ಲಲ್ಲಿ ಈಗಿರ್ತಕ್ಕಂಥ ಕಾಯ್ದೆ ಪ್ರಕಾರ ಉಳಿದಿರೋ ಹಣದಲ್ಲಿ 5% ಬಿ ಗ್ರೇಡ್ ಟೆಂಪಲ್ಸು, ಎ ಗ್ರೇಡ್ ಟೆಂಪಲ್ಸು 10% ಅಷ್ಟೇ. ಉಳಿದಿರ್ತಕ್ಕಂಥ ಹಣದಲ್ಲಿ ಅವ್ರ ಖರ್ಚು ವೆಚ್ಚ ಎಲ್ಲ ಮಾಡಿ ಕೊನೆಗೆ ಉಳಿದೋಗುತ್ತಲ್ಲ, 100 ರೂಪಾಯಿ ಹೊಡೆದ್ರೆ 5 ರೂಪಾಯಿ ಬಿ ಗ್ರೇಡ್ ಟೆಂಪಲ್ಲು, 100 ರೂಪಾಯಿ ಹೊಡೆದ್ರೆ ಎ ಗ್ರೇಡ್ ಟೆಂಪಲ್ಲು.